ಕೇಳಕ್ಕೆ ಪ್ರಶ್ನೆ ಮಾಡಕ್ ಬಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರನ್ನ ಲೇ ಅಂತ ಮಾತಾಡಿಸುವಾಗ ಇಂಥ ಅಧಿಕಾರಿ ನಮಗೆ ಬೇಕಾ? ಇಂಥ ನಮಗೆ ಅಧಿಕಾರಿ ಬೇಕಾಗಿಲ್ಲ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಇವ್ರನ್ನ ನಿಮ್ಮ ಇಲಾಖೆ ಹತ್ರ ತಗೊಳ್ಳಿ, ಸಾಕೊಳ್ಳಿ ಸ್ವಾಮಿ. ಬೇಕಾಗಿಲ್ಲ, ಅಮಾನತ್ ಮಾಡಿ. ಒಬ್ಬ ಅನ್ನದಾತ ಬಂದ್ರೆ ಲೇ ಅಂತ ಮಾತಾಡ್ತಾರೆ. ಗೌರವಯುತವಾಗಿರುವಂತ ಒಬ್ಬ ಜಿಲ್ಲಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಬಂದ್ರೆ ಲೇ ಅಂತ ಮಾತಾಡ್ತಾರೆ. ಇವ್ರಿಗೆ ಮನವಿ ಕೊಟ್ಟು ಮಾಡ್ಬೇಕಂತೆ ಗ್ರಾಮದ ನರ್ಮೀಕರಣ, ಸ್ವಚ್ಛತಾ ಕಾರ್ಯಕ್ರಮ. ಹಾಗೆ ಈ ಸೊತ್ತನ್ನ ಮಾಡ್ಕೊಡಿ ಅಂತಂದ್ರೆ ತಿಂಗಳಾಡ್ಗಟ್ಲೆ ವರ್ಷಗಟ್ಲೆ ಮಾಡಿ ಇವ್ರಿಗೆ ಮನಸ್ಸು ಬಂದಂತೆ ಮಾಡ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಪರ್ಮಿಷನ್ ತಗೊಂಡು ಮಾಡಬೇಕು. ಫೋನ್ ಮಾಡಂಗಿಲ್ಲ ನಿಮಗೆ ಮಾಹಿತಿ ಏನ್ ಬೇಕು? ನಾನು ಕೇಳ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೀನಿ, ದನಗಳೆಲ್ಲ ನೀವು ಪಂಚಾಯತಿ ಆಫೀಸರ್ ಬಂದು ಆತರ ಹೇಳಿ ನಿಲ್ಸಿ ಅಂತ ಏನರ್ಥ ಅದು? ಯಾರು ದಿಕ್ಕಾಗಕ್ಕೆ ಹೋಗಿರೋದು? ಬೇಕೇ ಬೇಕು, ನ್ಯಾಯ ದಿಕ್ಕಾರಕ್ಕೆ ಹೋಗಿಲ್ಲ, ನಾವು ನ್ಯಾಯ ಕೇಳ್ತಾ ಇದೀವಿ. ದಿಕ್ಕಾರಕ್ಕೆ ಹೋಗಿಲ್ಲ, ನಿಮ್ಮ ದಿಕ್ಕಾರಕ್ಕೆ ಹೋಗಿಲ್ಲ. ಬನ್ನಿ ಸರ್ ಮಾತಾಡೋಣ. ಮುಂದೆ ಬನ್ನಿ ಸರ್. ನಮ್ಮ ಗೌರ್ಮೆಂಟ್ ಅಧಿಕಾರಿ ನೀವು ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ಸರ್ವೆಂಟ್ ನೀವು ಆ ರೀತಿ ಮಾತಾಡಿಕೋಬೇಡಿ. ಕೆಲಸ ಮಾಡಿ ನಿಮ್ಮ ಗ್ರಾಮ ಒಂದ್ ನಿಮಿಷ. ಈಗ ನಿಮಗೆ ಯಾವ ಅಧಿಕಾರಿಯಿಂದ ನಿಮಗೆ ಪರ್ಮಿಷನ್ ಬೇಕು ಅದನ್ನ ಹೇಳಿ ಫಸ್ಟ್. ಬೇಕಿಲ್ಲ ಅಲ್ವಾ? ನಿಮಗೆ ಮನವಿ ಕೊಟ್ಟಿದೀವಿ. ಅದ್ರಲ್ಲೂ ಒಂದ್ಸರಿ ಅಲ್ಲ, ಎರಡ್ ಸರಿ ನಾವು ಅರ್ಜಿ ಮುಖೇನ ನಿಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಫೋನ್ ಮಾಡಿದ್ದೀನಿ ನಿಮಗೆ, ನಾನೇ ಮಾಡಿದ್ದೆ ಸ್ವಾಮಿ. ನಿಮ್ಮ ಪಂಚಾಯತಿ ಆಫೀಸ್ ಹತ್ರ ಬರ್ತಾ ಇದ್ದೀವಿ ಇವತ್ತು ಇರಿ ಅಂತ ನಾನೇ ಫೋನ್ ಮಾಡಿದ್ದೆ ನಿಮಗೆ. ಅದಕ್ಕೆ ಕೇಳ್ತಾರೆ ನಿಮ್ಮನ್ನ ಹಿರಿಯ ಕೇಳ್ತಾ ಇದ್ದು ಇನ್ನೇನಲ್ಲ ಸರ್. ನಿಮ್ ಜೊತೆ ಸರ್ ಒಂದ್ ನಿಮಿಷ ಸೌಜನ್ಯವಾಗಿ ಮಾತಾಡಿ, ನಾವು ಸೌಜನ್ಯ ಮಾತಾಡಬೇಕು. ಒಬ್ಬೊಬ್ಬರಾಗಿ ಕೇಳ್ತಾರೆ. ಅದು ಉತ್ತರ ಕೊಟ್ಟಿದ್ದೀವಿ. ನೀವು ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಯ್ತದೆ. 4 ವರ್ಷ ಅಲ್ಲ, ಈ ಕಡೆ ಬನ್ನಿ. ಕೇಳ್ರಿ, ನಿಮ್ಗೆ ಏನಾಗಿದೆ ಅದನ್ನ ಮೊದಲು ಅರ್ಜಿ ಕೊಟ್ಟು ಕೇಳಬೇಕು. ಮಾಡದಂತಲೇ ಇವೆಲ್ಲ ಮಾಡ್ಬೇಕು. ಯಾವ್ದು ಬೇಕಾಗಿ ಬಂದು ಹಿಂಗೆ ನ್ಯಾಯ ಬೇಕು. ನಾವು ನೀವು ಇದ್ದಾರೆ ದಿಮಾಕಲ್ಲಿ ಮಾತಾಡ್ತಾ ಇದ್ದೀರಾ. ಒಬ್ಬ ಅನ್ನದಾತನಿಗೆ ಏನ್ ಡಿಸಿ ಮಾತಾಡಿದ್ರೆ ಹಿಂಗೆ ಡಿಸಿ ಮಾತಾಡಿಲ್ಲ. ಜಿಲ್ಲಾಧಿಕಾರಿ ಈ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನೀವು ಪಂಚಾಯತಿ ಆಫೀಸರು ಪರಿಚಯ ಮಾಡ್ಕೊಳ್ಳಿ. ರೈತರ ಅನ್ನದಾತರ ಜೊತೆಲಿ ಬಂದ ತಕ್ಷಣ ಎಲ್ಲಿ ಏನ್ರಿ ರೀ ಅಂತ ಮಾತಾಡ್ತಾರೆ. ಅನ್ನದಾತ ನೀವು ರೀತಿ ನಿಮ್ದು ಏನು ಅಂತ ಕೇಳ್ತೀವಿ.
ಪಂಚಾಯತಿ ಬಗ್ಗೆ ಎಷ್ಟಾಗಿದೆ? ಪಿಂಟು ಬಿಲ್ಲು ಯಾರಪ್ಪನ ಆಸ್ತಿ ಇದು? ನಮ್ದು ಇದು ಆಸ್ತಿ. ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ಬಾ ಬೇಕಾರೆ ಏ ಸೀತಪ್ಪ ಡಿ ಸೀತಪ್ಪ ನೋಡುವ ಡಿ